ಅನೈತಿಕ ಸಂಬಂಧ ಕೊಲೆ ಆರೋಪದ ಹಿನ್ನೆಲೆಯಲ್ಲಿ ಕಮಲಾಕರ್ ಭಟ್ನನ್ನ ಬಂಧಿಸಲಾಗಿದೆ. ಕೊಲೆ ಆರೋಪದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ನನ್ನ ಬಂಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸರು ಇದನ್ನ ಬಂಧಿಸಿದ್ದಾರೆ. ಅನೈತಿಕ ಸಂಬಂಧ ಮತ್ತೆ ಕೊಲೆ ಆರೋಪದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ನನ್ನ ಬಂಧಿಸಲಾಗಿದೆ. ಏನಿದು ಕೇಸ್ ಅಂತಂದ್ರೆ ಮಹೇಶ್ ನಾಯ್ಕ್ ಪತ್ನಿ ಸುಚಿತ್ರಾ ಜೊತೆಯಲ್ಲಿ ಈ ಜ್ಯೋತಿಷಿ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ರಂತೆ. ಮಹೇಶ್ ನಾಯ್ಕ್ ಮೇಲೆ ಹಲ್ಲೆಗೆ ಸುಚಿತ್ರಾ ಗ್ಯಾಂಗ್ ಪ್ರಯತ್ನವನ್ನ ಪಟ್ಟಿತ್ತು, ಸ್ಕೆಚ್ ಅನ್ನ ಹಾಕಿತ್ತು. ಮಹೇಶ್ ನಾಯ್ಕ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಂತ ಸಂದರ್ಭದಲ್ಲಿ ಆತನ ರಕ್ಷಣೆಗೆ ಮಹೇಶ್ ನಾಯ್ಕ್ ಅಣ್ಣ ಬಂದಿದ್ದಾರೆ, ವಸಂತ್ ನಾಯ್ಕ್ ಅಂತ. ಮಹೇಶ್ ನಾಯ್ಕ್ ಕೊಲೆಗೆ ಪ್ರಯತ್ನ ಪಟ್ಟಿದ್ದು, ಆದ್ರೆ ಈ ಜಗಳದಲ್ಲಿ ಭೀಕರವಾಗಿ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ವಸಂತ್ ನಾಯ್ಕ್ ಕೊಲೆಯಾಗಿ ಹೋಗಿದ್ದಾರೆ. ಈ ಕೊಲೆ ಪ್ರಕರಣ ಸಂಬಂಧ ಕಮಲಾಕರ್ ಭಟ್ ಸೇರಿದಂತೆ 7 ಜನರನ್ನ ಬಂಧಿಸಲಾಗಿದೆ. ಜ್ಯೋತಿಷಿ ಕಮಲಾಕರ್ ಭಟ್, ಮಹೇಶ್ ನಾಯ್ಕ್ ಪತ್ನಿ ಸುಚಿತ್ರಾ ತಂದೆ ಲೋಕನಾಥ್ ಹಾಗೂ 4 ಸಹಚರರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಕೊಲೆ ನಡೆದಂತ 24 ಗಂಟೆ ಒಳಗೆ 7 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅನೈತಿಕ ಸಂಬಂಧ ಕೊಲೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ 7 ಮಂದಿಯನ್ನ ಬಂಧಿಸಲಾಗಿದೆ. ಇಲ್ಲಿ ವಸಂತ ನಾಯ್ಕ್ ಕೊಲೆಯಾದಂಥ ದುರ್ದೈವಿ, ಈತನ ಸಹೋದರನನ್ನ ಕೊಲೆ ಮಾಡಬೇಕು ಅಂತ ಹೇಳಿ, ಆತನ ಮೇಲೆ ಹಲ್ಲೆ ಮಾಡಬೇಕು ಅಂತ ಹೇಳಿ ಸುಚಿತ್ರಾ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಸುಚಿತ್ರಾ ಜೊತೆಯಲ್ಲಿ ಕಮಲಾಕರ್ ಭಟ್ ಅನೈತಿಕ ಸಂಬಂಧ ಇಟ್ಕೊಂಡಿದ್ರು ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅಟ್ಯಾಕ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ವಸಂತ್ ನಾಯ್ಕ್ ಅಡ್ಡ ಬಂದಿದ್ದಾರೆ. ಮಹೇಶ್ ನಾಯ್ಕ್ ರಕ್ಷಣೆಗೆ ಅವರು ಮುಂದಾಗಿದ್ದಾರೆ. ಇವರು ಪ್ರಾಣ ಹೋಗಿದೆ. ಸೊ ಈ ಕೊಲೆ ಪ್ರಕರಣದಲ್ಲಿ ಈಗ ಕಮಲಾಕರ್ ಭಟ್ ಸೇರಿದಂತೆ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಸುಚಿತ್ರಾನೂ ಇದ್ದಾರೆ, ಈ ಗ್ಯಾಂಗ್ ಅಲ್ಲಿ ಅವ್ರ ತಂದೆನೂ ಇದ್ದಾರೆ ಅಂತ ಇದೆ. ಉಳಿದಂತೆ 4 ಜನ ಸಹಚರರು ಕೂಡ ಇದ್ದಾರೆ. ಸಿದ್ದಾಪುರ ಪೊಲೀಸರು 7 ಜನರನ್ನ ಬಂಧಿಸಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ಇದು ಏನಿದೆ ಆರೋಪ ಅಂದ್ರೆ ಕಮಲಾಕರ್ ಭಟ್ ಅವರ ಕೈವಾಡದ ಬಗ್ಗೆ ಯಾವ ತರ ಪೊಲೀಸರಿಂದ ಮಾಹಿತಿ ಸಿಕ್ಕಿದೆ? ಶರ್ಮಿತಾ, ಅನೈತಿಕ ಸಂಬಂಧಕ್ಕೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಓರ್ವನ ಬಲಿಯಾಗಿರುವಂತಹ ಒಂದು ಘಟನೆ ನಡೆದಿರತಕ್ಕಂಥದ್ದು. ತಮ್ಮನ ಕೊಲೆಯಾಗುತ್ತಿರುವುದನ್ನ ತಪ್ಪಿಸಲು ಹೋದಂತ ಅಣ್ಣ ಜೀವ ಹೋಗಿರುವಂತಹ ಒಂದು ಘಟನೆ ನಡೆದಿರತಕ್ಕಂಥದ್ದು. ನಿನ್ನೆ ಮಧ್ಯರಾತ್ರಿ ಈ ಘಟನೆ ನಡೆದಿರುವಂತದ್ದು. ಅದರ ಜೊತೆಗೆ ಘಟನೆ ನಡೆದ 24 ಗಂಟೆಯ ಒಳಗಡೆ ಯಾರೆಲ್ಲ ಆರೋಪಿತರಿದ್ದರೋ ಅವರನ್ನೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ 7 ಜನ ಆರೋಪಿತರನ್ನ ಈಗ ಬಂಧಿಸಿರುವಂತದ್ದು. ಇದರಲ್ಲಿ ಮುಖ್ಯ ಆರೋಪಿ ಕಮಲಾಕರ್ ಸ್ವಾಮಿ ಭಟ್ ಎನ್ನುವಂತನಾಗಿದ್ದಾನೆ. ಮಹೇಶ್ ನಾಯ್ಕನ ಪತ್ನಿ ಸುಚಿತ್ರಾ ಎನ್ನುವಂಥವಳು ಕಳೆದ ಒಂದು 2 ವರ್ಷದ ಈಚೆಗೆ ಈ ಕಮಲಾಕರ್ ಭಟ್ ಸ್ವಾಮಿ ಅವರ ಜೊತೆಗೆ ಅನೈತಿಕವಾದಂತಹ ಒಂದು ಸಂಬಂಧದಲ್ಲಿ ಇದ್ರು ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವರ ಕುಟುಂಬಕ್ಕೂ ಮತ್ತೆ ಇವರ ನಡುವೆ ಈ ಹಿಂದಿನಿಂದಲೂ ಸ್ವಲ್ಪ ಜಗಳ, ಮಾತಿನ ಚಕಮಕಿಗಳು ಆವಾಗ ಆಗ್ತಾನೆ ಇರ್ತಿದ್ವು. ಅದಾದ ನಂತರ ಸುಚಿತ್ರಾಳ ತಂದೆಯ ಕಡೆಯವರು, ಅವರ ಗ್ಯಾಂಗ್ನವರು ನಿನ್ನೆ ರಾತ್ರಿ ಹೊತ್ತಲ್ಲಿ ಮಹೇಶ್ ನಾಯ್ಕ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಡ್ಡ ಹೋದಂತ ಆತನ ಅಣ್ಣ ವಸಂತ್ ನಾಯ್ಕ್ ಈ ಚಾಕು ಹಿರಿದು ಕೊಲೆಯನ್ನ ಮಾಡಿರುವಂತದ್ದು. ತೀವ್ರ ಸ್ವರೂಪದ ಗಂಭೀರ ಗಾಯವಾಗಿರುವಂತಹ ಮಹೇಶ್ ನಾಯ್ಕ್ನ ಈಗ ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಲಾಗಿರುವಂತದ್ದು ಹೆಚ್ಚಿನ ಚಿಕಿತ್ಸೆಗಾಗಿ. ಅದರ ಜೊತೆಗೆ ಯಾರೆಲ್ಲ ಆರೋಪಿತರು ಇದ್ರೋ ಅದರ ಸುಚಿತ್ರಾ ಆಗಿರ್ಬೋದು, ಸುಚಿತ್ರಾ ತಂದೆ ಆಗಿರ್ಬೋದು, ಅದೇ ರೀತಿ ಸುಚಿತ್ರಾ ಜೊತೆ ಅನೈತಿಕವಾದಂತಹ ಒಂದು ಸಂಬಂಧದಲ್ಲಿ ಇಟ್ಟುಕೊಂಡಿದ್ದ ಎನ್ನುವಂತಹ ಕಮಲಾಕರ್ ಸ್ವಾಮಿ ಭಟ್ರನ್ನ ಕೂಡ ಈಗ ಪೊಲೀಸರು ಬಂಧಿಸಿರುವಂತದ್ದು. ಅದ್ರ ಜೊತೆಗೆ ಇನ್ನು 4 ಕೂಡ ಅದರಲ್ಲಿ ಭಾಗಿಯಾಗಿರುವಂತದ್ದು. ಅವರ 4ರನ್ನೂ ಕೂಡ ಸಿದ್ದಾಪುರ ಪೊಲೀಸರು ಹೆಡಮುರಿ ಕಟ್ಟಿರುವಂತದ್ದು. ಈ ಘಟನೆಗೆ ಮುಖ್ಯವಾದಂತದ್ದು ಅನೈತಿಕವಾದಂತಹ ಒಂದು ಸಂಬಂಧವೇ ಅಂತ ಪೊಲೀಸರು ಒಂದು ಪ್ರಾಥಮಿಕ ಒಂದು ಹಂತ ತನಿಖೆಯಿಂದ ಕೇಳಿ ಬಂದಿರುವಂತದ್ದು. ಕಮಲಾಕರ್ ಸ್ವಾಮಿ ಭಟ್ ಜೊತೆ ಈ ಸುಚಿತ್ರಾ ಎನ್ನುವಳು ಕಳೆದ 2 ವರ್ಷದಿಂದ ಈಕೆ ಅವನ ಜೊತೆ ಸಂಬಂಧದಲ್ಲಿ ಇದ್ರು ಎನ್ನುವಂಥದ್ದು. ಅದ್ರ ಜೊತೆಗೆ ಮಹೇಶ್ ನಾಯ್ಕ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಏನೋ ಕೆಲಸವನ್ನ ಮಾಡ್ತಾ ಇದ್ದ. 2 ವರ್ಷದಿಂದ ಇವರ ಸಂಬಂಧ ಪ್ರೇಮವಾಗಿ ಬದಲಾಗಿ ಇವರ 2 ಮಕ್ಕಳನ್ನು ಕೂಡ ಸ್ವಾಮಿ ಅವರ ಜೊತೆನೆ ಕರೆದುಕೊಂಡು ಹೋಗಿದ್ರು ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಅದಾದ ನಂತರ ಅವಳ 2ನೇ ಮಗಳು ಅಂದ್ರೆ ಮಹೇಶ್ ನಾಯ್ಕ 2ನೇ ಮಗಳು ತನಗೆ ತಾಯಿಯಿಂದ ಮತ್ತೆ ಕಮಲಾಕರ್ ಭಟ್ರಿಂದ ತುಂಬಾ ಟಾರ್ಚರ್ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ನನ್ನನ್ನ ಕರೆದುಕೊಂಡು ಹೋಗಿ ಎನ್ನುವಂತ ಬಗ್ಗೆಯೂ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ. ಈ ಮಾಹಿತಿ ಯಾಕೆ ತಿಳಿಸಿದೆ ಎನ್ನುವಂತ ಒಂದು ಕಾರಣಕ್ಕಾಗಿ ಸುಚಿತ್ರಾ ತಂದೆಯವರ ಕಡೆಯವರು ಇವತ್ತು ಮಹೇಶ್ ನಾಯ್ಕನ ಕೊಲೆ ಮಾಡಲು ಹೋಗಿ ಆತನ ಅಣ್ಣ ವಸಂತ್ ನಾಯ್ಕನ ಕೊಲೆ ಮಾಡಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ದರ್ಶನ್ ನಾಯ್ಕ್.